ಆ ಗುದದ್ವಾರದ ಜಾಗದಲ್ಲಿ 3 ಕಾಮನ್ ಕಾಯಿಲೆಗಳು. ಒಂದು ಎಮರಾಯ್ಡ್ಸ್, ನಾನು ಅವಲೇ ಹೇಳ್ದಂಗೆ 3 ಪೈಲ್ಸ್ ಇರ್ತವೆ. 3 o'clock, 11 o'clock, 7 o'clock. ಫಸ್ಟ್ ಡಿಗ್ರಿ ಅಂದರೆ ಛಲ್ ಅಂತ ಬ್ಲಡ್ ಬರುತ್ತೆ. ಅದು ನಾನು ಫಿಂಗರ್ ಹಾಕಿ ಎಕ್ಸಾಮ್ ಮಾಡಿದರೂ ನನಗೆ ಗೊತ್ತಾಗಲ್ಲ. ಬಟ್ ಫಸ್ಟ್ ಡಿಗ್ರಿ ಎಮರಾಯ್ಡ್ಸ್, ಬೇರೆ ಏನೂ ತೊಂದರೆ ಇರೋಲ್ಲ. ಸೆಕೆಂಡ್ ಡಿಗ್ರಿ ಎಮರಾಯ್ಡ್ಸ್, 2 ವರ್ಷಕ್ಕೆ ಈ ಪೈಲ್ಸು ಈಚೆ ಬರ್ತದೆ, ಬ್ಲೀಡ್ ಆಗುತ್ತೆ, ಮತ್ತೆ ಒಳಕ್ಕೆ ಹೋಗುತ್ತೆ. ಇದನ್ನು ಸೆಕೆಂಡ್ ಡಿಗ್ರಿ ಪೈಲ್ಸ್ ಅಂತೀವಿ. ಇನ್ನೊಂದು 2 ವರ್ಷ ಬಿಟ್ಟರೆ ಆ ಪೈಲ್ಸ್ ಈಚೆ ಬಂದು ಕೂತ್ಬಿಡ್ತವೆ, ಅವನು ಅದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಇದನ್ನು 3rd ಡಿಗ್ರಿ ಪೈಲ್ಸ್ ಅಂತೀವಿ ನಾವು. ಅದರೊಳಗೆ ಮತ್ತೆ ಕಾಂಪ್ಲಿಕೇಶನ್ ಆಗುತ್ತೆ, ಥ್ರಾಂಬೋಸಿಸ್ ಆಗುತ್ತೆ, ಹೆಮರೇಜ್ ಆಗುತ್ತೆ, ಅಲ್ಸರೇಷನ್ ಆಗುತ್ತೆ. ಇವೆಲ್ಲವೂ ಕೂಡ ನೆಗ್ಲೆಕ್ಟೆಡ್ ಪೈಲ್ಸು. ಅದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದರಿಂದ ಮೂಲವ್ಯಾಧಿಗೆ ನೀವು ಅನೇಕರು ನಾಟಿ ಔಷಧಿ ಮಾಡ್ತಾರೆ, ಗರಿಕೆ ಹುಲ್ ಥರ ಕಿತ್ಬಿಡ್ತಾರೆ, ಆ ಪೈಲ್ಸ್ ಆ್ಯಂಡ್ ಪಿಸ್ಟುಲಾ ಕ್ಲಿನಿಕ್ ಹೋಗ್ತೀನಿ ಅಂತಿರಲ್ಲ. ದೇರ್ ಆಲ್ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್. ನಮ್ಮ ಭಾಷೆಯಲ್ಲಿ ಕ್ವ್ಯಾಕ್ಸ್ ಅಂತೀವಿ ನಾವು. ಆದ್ದರಿಂದ ಅವ್ರದ್ದೇ ಆದ ಮೆಥಡ್ ಇರುತ್ತೆ. ನೀವು ಹೋಗ್ತೀರಿ, ಏನೇನೋ ತೊಂದರೆ ಸಿಕ್ಕಾಕೋತೀರಿ. ಅದರಿಂದ ದಯವಿಟ್ಟು ವೈಜ್ಞಾನಿಕವಾಗಿ. ಸೊ ನೀವು ಅದರಲ್ಲಿ ಭಾಳ ಜನ ಸರ್ಜನ್ಗಳಂದರೆ ಆಪ್ರೇಷನ್ ಮಾಡಿಬಿಡ್ತಾರೆ ಅಂತ ಆಪ್ರೇಷನ್ ಅವಾಯ್ಡ್ ಮಾಡೋದಕ್ಕೆ ಆಲ್ಟರ್ನೇಟಿವ್ ಸಿಸ್ಟಮ್, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆ ಸಿಸ್ಟಮ್ಗಳ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದರೆ ಅವರ ಸಿಸ್ಟಮ್ಮು. ಬಟ್ ನಮ್ಮ ಸಿಸ್ಟಮ್ನಲ್ಲಿ ಇರೋದು ಈ ರೀತಿಯ ಟ್ರೀಟ್ಮೆಂಟು. ಅದರಿಂದ ಕರೆಕ್ಟಾಗಿ ಬಂದು ತೋರಿಸ್ಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ಇದೇ ರೀತಿ ಪರ್ಟಿಕ್ಯುಲರ್ಲಿ ಇನ್ನೊಂದು ಕಾಯಿಲೆ ಫಿಶರ್ ಇನ್ನೇನು ಅಂತೀವಿ, ಸೀಳು ಹುಣ್ಣು ಅಂತೀವಿ. ಅದನ್ನು ಆ ಗುದದ್ವಾರದಲ್ಲಿ ಕಟ್ಟಾಗಿರುತ್ತೆ, ಒಂದು ಹ್ಯಾಂಗ್ ಆಗಿರುತ್ತೆ, ಸ್ಕಿನ್ ಟ್ಯಾಗು ಅಥವಾ ಮ್ಯೂಕೋಸಲ್ ಟ್ಯಾಗು. ಅದನ್ನು ಸೆಂಟಿನಲ್ ಅಂತೀವಿ. ಸೆಂಟಿನಲ್ ಅಂದರೆ ಗಾರ್ಡ್ ಅಂತ. ಆ ಫಿಶರ್ನ ಗಾರ್ಡ್ ಮಾಡ್ತಾ ಇರುತ್ತೆ. ಇದು ಅನ್ಫಾರ್ಚುನೇಟ್ಲಿ ಯಂಗ್ ಫೀಮೇಲ್ಸ್, ಪರ್ಟಿಕ್ಯುಲರ್ಲಿ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಟೈಮ್ನೊಳಗೆ ಈ ಸೀಳಾಗುತ್ತೆ. ಯಾಕಂದರೆ ಯಾರು ಮತ್ತೆ ಹೆಚ್ಚಿಗೆ ನೀರು ಕುಡಿಯಲ್ಲ, ಫೈಬರ್ ತಿನ್ನಲ್ಲ, ತುಂಬ ಪಥ್ಯ ಮಾಡ್ತಾರೆ, ಮೋಷನ್ ತುಂಬ ಸ್ಟ್ರೈನ್ ಆಗ್ತಾರೆ, ತಿಣುಕ್ತಾರೆ, ಆವಾಗ ಇದು ಆಗುತ್ತೆ. ಇದನ್ನು ಫಿಶರ್ ಕಾಯಿಲೆ ಅಂತೀವಿ. ಇದು ಬಹಳ ಪೇಯ್ನ್ಫುಲ್ ಕಂಡೀಷನ್ನು. ಅನ್ಫಾರ್ಚುನೇಟ್ಲಿ ಮತ್ತೆ ನಾಟಿ ಮಾಡಿಸೋದು, ಮಳೆ ಕೀಳಿಸೋದು ಎಲ್ಲ ಮಾಡ್ತಾರೆ. ನೀವೊಬ್ಬ ಸರ್ಜನ್ ಹತ್ರ ಬಂದರೆ ಅಕ್ಯೂಟ್ ಫಿಶರ್ಗೆ ನಮ್ಮಲ್ಲಿ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ನಿಮ್ಗೆ ಅಡ್ವೈಸ್ ಕೊಡ್ತೀವಿ, ಹೆಂಗೆ ಅದಕ್ಕೆ ಸಿಟ್ಸ್ ಬಾತ್ ತೊಗೊಂಡ್ರೆ ವಾಸಿಯಾಗುತ್ತೆ, ಹೆಂಗೆ ಲೋಕಲ್ ಅಪ್ಲಿಕೇಶನ್ ಆಫ್ ಅನಾಲ್ಜೆಸಿಸ್ ಹೆಲ್ಪ್ ಆಗುತ್ತೆ, ಅದೆಲ್ಲ ಅದರಲ್ಲಿ ಬರುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಫಿಶರ್, ಕ್ರಾನಿಕ್ ಫಿಶರ್ಗೆ ಆಪ್ರೇಷನ್ ಇದೆ, ಅದನ್ನು ಫಿಶರೆಕ್ಟಮಿ ಅಂತೀವಿ. ಪೈಲ್ಸ್ಗೂ ಕೂಡ ನಮ್ಮಲ್ಲಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ, ಸರ್ಜರಿ, ಹೆಮರಾಯ್ಡೆಕ್ಟಮಿ ಅಂತೀವಿ ನಾವು. ಅಂದರೆ ಎಮರಾಯ್ಡ್ಸ್ನ, ಪೈಲ್ಸ್ನ ತೆಗೆಯುವಂಥ ಆಪರೇಷನ್ಗೆ ಎಮರಾಯ್ಡ್. ತುಂಬ ಜನ ಈಚೀಚೆಗೆ ನಮ್ಮನ್ನು ಲೇಸರ್ ಮಾಡ್ತೀರಾ ಅಂತ ಕೇಳ್ತಾರೆ. ಈ ಪೈಲ್ಸ್ನ ತೆಗೆಯುವಾಗ ನಾವು 2 ಎನರ್ಜಿ ಯೂಸ್ ಮಾಡ್ತೀವಿ. ಒಂದು ಡಯಾಥರ್ಮಿ ಕಾಟ್ರಿ ಒಳಗೆ ಕಟ್ ಮಾಡಿ ತೆಗಿತೀವಿ, ಇಲ್ಲ ಲೇಸರ್ನ ಡಿಸೆಕ್ಟ್ ಮಾಡಿ ತೆಗಿತೀವಿ.